ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್. ಇವತ್ತಿನ ವಿಡಿಯೋದಲ್ಲಿ ನೀವು ಬ್ರೈನ್ ಪವರ್ ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಮೆಮರಿ ಪವರ್ ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸಾಧಾರಣವಾಗಿ ಮಕ್ಕಳಿಗೆ ಮತ್ತೆ ಏಜ್ ಆದವರಿಗೆ ಈ ಮೆಮರಿ ಪವರ್ ಇಂಪ್ರೂವ್ ಮಾಡಕ್ಕೆ ಏನೆಲ್ಲ ತಿನ್ಬೋದು ಅಂತ ನೀವು ಕೇಳ್ತಾ ಇರ್ತೀರಾ. ಮಕ್ಕಳಿಗೆ ಸ್ಪೆಷಲಿ ಒಳ್ಳೆ ರೀತಿಯಾಗಿ ಅವರು ಚುರುಕಾಗ್ಬೇಕು, ಬ್ರೈನ್ ಗ್ರೋತ್ ಆಗ್ಬೇಕು, ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ಬೇಕು ಅಂತ. ಹಾಗೆ ಏಜ್ ಆದವರಿಗೆ ಈ ಮೆಮರಿ ಲಾಸ್ ಆಗೋದು ತುಂಬಾ ಕಾಮನ್ ಆಗಿ ಆಗತ್ತೆ. ಸೊ ಅವರಿಗೂ ಕೂಡ ಏನೆಲ್ಲ ನೀವು ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಫುಡ್ಸ್ ಅಲ್ಲಿ ನೀವೇನೆಲ್ಲ ತಿನ್ಬಹುದು ಅಂತ ಹೇಳಿದ್ರೆ, ನಟ್ಸ್ ಮತ್ತೆ ಸೀಡ್ಸ್ ನ ತಿನ್ನಿ. ಒಳ್ಳೆ ರೀತಿಯ ಒಮೆಗಾ 3 ಇರುವ ಫುಡ್ಸ್ ನ ತಿನ್ನಿ. ಒಮೆಗಾ 3 ಏನಿದೆಯಲ್ಲ, ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಮೆಗಾ 3 ಸ್ಪೆಷಲ್ ಆಗಿ ವಾಲ್ನಟ್ ಅಂದ್ರೆ ಅಕ್ರೋಟ್ ಅಂತ ನಾವೇನ್ ಹೇಳ್ತೀವಿ, ವಾಲ್ನಟ್ ಅಲ್ಲಿ ಒಮೆಗಾ 3 ಇರುತ್ತೆ. ಸೊ ಅದನ್ನ ನೀವು ತಗೊಳ್ಬಹುದು. ಅದಲ್ಲದೆ ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ ಅಲ್ಲಿ ಕೂಡ ಒಮೆಗಾ 3 ಇರುತ್ತೆ, ಅದನ್ನ ನೀವು ಕನ್ಸ್ಯೂಮ್ ಮಾಡಬಹುದು. ಬಟ್ ಇದೆರಡು ಪ್ಲಾಂಟ್ ಸೋರ್ಸ್ ಆಗಿರೋದ್ರಿಂದ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಒಮೆಗಾ 3 ಇರೋದಿಲ್ಲ. ಮತ್ತೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಮೆಗಾ 3 ಅದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕಾಗಿ ನೀವು ಏನಾದ್ರೂ ನಾನ್ ವೆಜ್ ತಿಂತಿದ್ರೆ ಫಿಶ್ ನ ಕನ್ಸಿಡರ್ ಮಾಡಿ, ಫ್ಯಾಟಿ ಫಿಶ್ ನ ಕನ್ಸ್ಯೂಮ್ ಮಾಡಬಹುದು. ಅಥವಾ ಫಿಶ್ ಆಯಿಲ್ ಸಪ್ಲಿಮೆಂಟ್ ಇರುತ್ತೆ. ಒಮೆಗಾ 3 ಈಗ ವೆಜಿಟೇರಿಯನ್ ಸಪ್ಲಿಮೆಂಟ್ಸ್ ಕೂಡ ಸಿಗುತ್ತೆ, ಸೊ ಅದನ್ನ ನೀವು ತಗೊಳ್ಬಹುದು. ಒಮೆಗಾ 3 ಬ್ರೈನ್ ಫಂಕ್ಷನ್ ಗೆ ತುಂಬಾ ಹೆಲ್ಪ್ಫುಲ್. ಅದಲ್ಲದೆ ಒಳ್ಳೆ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ನ ತಿನ್ನಿ. ಆಂಟಿ ಆಕ್ಸಿಡೆಂಟ್ಸ್ ಯಾವ್ದ್ರಲ್ಲೆಲ್ಲ ಇರುತ್ತೆ, ನಿಮ್ಮ ವೆಜಿಟೇಬಲ್ಸ್ ಅಲ್ಲಿ ಇರುತ್ತೆ, ಫ್ರೂಟ್ಸ್ ಅಲ್ಲಿ ಇರುತ್ತೆ. ಇದು ಒಳ್ಳೆ ಪ್ರಮಾಣದಲ್ಲಿ ನೀವು ಪ್ರತಿದಿನ ಫ್ರೂಟ್ಸ್ ವೆಜಿಟೇಬಲ್ಸ್ ನ ಖಂಡಿತವಾಗ್ಲೂ ನೀವು ತಗೊಳ್ಬೇಕು ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಗೆ. ಆಮೇಲೆ ಸ್ಪೆಷಲಿ ಬೆರೀಸ್ ಅಲ್ಲಿ ಅಂದ್ರೆ ಈಗ ನೇರಳೆ ಹಣ್ಣು, ಅದರಲ್ಲಿ ಹೈ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈಗ ಸಾಧಾರಣವಾಗಿ ಬ್ಲೂಬೆರೀಸ್ ನ ತಿಂತಾರೆ, ಬಟ್ ನಾವು ಇಂಡಿಯಾದಲ್ಲಿ ಬ್ಲೂಬೆರೀಸ್ ಸಿಗದೆ ಇರುವ ಕಾರಣ ನಾವು ನೇರಳೆ ಹಣ್ಣು ತಿನ್ಬಹುದು. ನೇರಳೆಯಲ್ಲೂ ಕೂಡ ತುಂಬಾ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದಲ್ಲದೆ ಬೇರೆ ಲೋಕಲ್ ಆಗಿ ಸಿಗುತ್ತಲ್ಲ ಬೆರೀಸ್, ಈ ಹಣ್ಣುಗಳು, ಅದನ್ನ ನೀವು ಕನ್ಸ್ಯೂಮ್ ಮಾಡಬಹುದು. ಈ ಆಂಟಿ ಆಕ್ಸಿಡೆಂಟ್ಸ್ ಇಂದ ನಿಮ್ಗೆ ಬ್ರೈನ್ ಗ್ರೋತ್ ಚೆನ್ನಾಗಾಗುತ್ತೆ. ಅದಲ್ಲದೆ ಆಹಾರ ಮಾತ್ರ ಅಲ್ಲ, ಕೆಲವೊಂದು ಎಕ್ಸರ್ಸೈಸ್ಗಳು, ಆಕ್ಟಿವಿಟಿಯಿಂದ ಕೂಡ ನಮ್ಗೆ ಮೆಮರಿ ಪವರ್ ಇಂಪ್ರೂವ್ ಆಗುತ್ತೆ. ಮೆಮರಿ ಪವರ್ ಇಂಪ್ರೂವ್ ಆಗಕ್ಕೆ ಫಸ್ಟ್ ಬ್ರೈನ್ ತುಂಬಾ ಹೊಸದಾಗಿ ಇರುವ ಆಕ್ಟಿವಿಟೀಸ್ ನ ಕಲಿಬೇಕು. ಸೊ ಅದಕ್ಕೆ ಯೂಶುವಲಿ ಹೇಳ್ತಾರೆ, ನೀವು ಈಗ ನಮ್ಮ ಆಡು ಭಾಷೆ ಕನ್ನಡ ಆಗಿದ್ರೆ ನೀವು ಬೇರೆ ಭಾಷೆಗಳನ್ನ ಕಲಿಯೋ ಪ್ರಯತ್ನ ಮಾಡ್ಬೇಕು. ಅವಾಗ ನಿಮ್ಮ ಬ್ರೈನ್ ಅಲ್ಲಿ ಇರುವ ಬೇರೆ ಬೇರೆ ಏರಿಯಾಸ್ ಏನಿದೆ ಆಕ್ಟಿವೇಟ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರುವ ಭಾಷೆಗಳನ್ನ ನೀವು ಕಲಿಬೇಕು. ಇವತ್ತಿನ ದಿನ ಸುಮಾರು ಜನ ಈ ಫ್ರೆಂಚ್ ಕಲಿತಾರೆ, ಸ್ಪ್ಯಾನಿಷ್ ಕಲಿತಾರೆ, ನೀವು ನೋಡಿರ್ಬೋದು. ಅದರ ಕ್ಲಾಸಸ್ಗೆ ಹೋಗ್ತಾರೆ. ಯಾಕೆ ಅಂದ್ರೆ ಬ್ರೈನ್ ನ ಡೆವಲಪ್ ಮಾಡೋಕೆ. ಅಥವಾ ನೀವು ಗೇಮ್ಸ್ ಗಳನ್ನ ಆಡ್ಬೋದು, ಹೊಸ ಹಾಬೀಸ್ ನ ಕಲೀರಿ. ನಿಮ್ಗೆ ಏನಾದ್ರೂ ಬರೋದಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಕುಕಿಂಗ್ ಬರಲ್ಲ ಅಂದ್ರೆ ಕುಕಿಂಗ್ ಕಲಿಬಹುದು, ನೀವು ಪೇಂಟಿಂಗ್ ಕಲಿಬಹುದು, ಅಥವಾ ಹಾಡನ್ನ ಕಲಿಬಹುದು. ಈ ತರ ನೀವು ಬೇರೆ ಬೇರೆ ಆಕ್ಟಿವಿಟೀಸ್ ನ ಪ್ರತಿದಿನ ಮಾಡ್ಬೇಕು. ಪ್ರತಿದಿನ ನಾವು ಒಂದೇ ರೀತಿ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಬ್ರೈನ್ ಎಷ್ಟು ಯೂಸ್ ಆಗ್ತಿದೆಯೋ ಅದಷ್ಟೇ ನಾವು ಪ್ರತಿದಿನ ಉಪಯೋಗ ಮಾಡ್ತಿದೀವಿ. ಆದ್ರೆ ಬೇರೆ ಭಾಗಗಳು, ನಮ್ಮ ಮೆದುಳಲ್ಲಿ ಬೇರೆ ಭಾಗಗಳು ಕೂಡ ಯೂಸ್ ಆಗ್ಬೇಕು ಅಂದ್ರೆ ನಾವು ಪ್ರತಿದಿನ ಏನಾದ್ರೂ ಹೊಸದಾಗಿರುವಂತದ್ದು ಕಲಿತಾ ಇರಬೇಕು. ಅವಾಗ ನಮ್ಗೆ ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ಮೆಮರಿ ಇಂಪ್ರೂವ್ ಆಗತ್ತು ತುಂಬಾ ಚೆನ್ನಾಗಾಗತ್ತೆ. ಅದಕ್ಕೆ ನೀವು ನೋಡಿರ್ತೀರಾ, ಮಕ್ಕಳಿಗೆ ಬೇರೆ ಬೇರೆ ಕ್ಲಾಸಸ್ಗೆ ಹಾಕ್ತಾರೆ ಸುಮಾರು ಜನ. ಡ್ಯಾನ್ಸ್ ಕ್ಲಾಸಸ್, ಏರೋಬಿಕ್ಸ್, ಕರಾಟೆ ಏನೆಲ್ಲ ಕಲಿಸ್ತಾ ಇರ್ತಾರೆ. ಯಾಕಂದ್ರೆ ಆ ಟೈಮಲ್ಲೇ ನಿಮ್ ಮಕ್ಕಳು ಚುರುಕಾಗ್ತಾರೆ, ಬ್ರೈನ್ ಗ್ರೋತ್ ಆಗ್ತಾ ಇರುತ್ತೆ. ಅವಾಗ ನೀವು ಬೇರೆ ಬೇರೆ ಏರಿಯಾಸ್ ನ ಯೂಸ್ ಮಾಡಿದ್ರೆ ಬ್ರೈನ್ ಅಲ್ಲಿ ಒಳ್ಳೆ ರೀತಿಯ ಡೆವಲಪ್ಮೆಂಟ್ ಕಾಣಿಸುತ್ತೆ. ಅದ್ರ ಜೊತೆಗೆ ಏಜ್ಡ್ ಇರೋರಿಗೆ ಸ್ಪೆಷಲಿ ಏನಂದ್ರೆ ಸ್ಟ್ರೆಸ್ ಲೆವೆಲ್ಸ್ ನ ನೀವು ಕಡಿಮೆ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಅಂದ್ರೆ ನೀವು ಪಾರ್ಕ್ ಅಲ್ಲಿ ಹೋಗಿ ವಾಕಿಂಗ್ ಮಾಡಿ, ಆದಷ್ಟು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಿಮ್ ಮನೇಲಿ ಗಾರ್ಡನ್ ಇದ್ರು ಕೂಡ ಗಾರ್ಡನ್ ಅಲ್ಲಿ ಕೂತ್ಕೊಳ್ಳಿ ಒಂದು 10-15 ನಿಮಿಷ. ಬಿಸಿಲು ತುಂಬಾ ಇಂಪಾರ್ಟೆಂಟ್. ಬಿಸಿಲಿಗೆ ಎಕ್ಸ್ಪೋಜರ್ ಆದಾಗ ನಿಮ್ಗೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ. ನಿಮ್ಗೆ ಬೇಜಾರಿದ್ರು ಕೂಡ ಮೂಡ್ ಚೆನ್ನಾಗಾಗುತ್ತೆ. ಸನ್ಲೈಟ್ ತುಂಬಾ ಒಳ್ಳೆ ಫ್ರೀ ಆಗಿ ಸಿಗ್ತಿರುವಂತ ಮೆಡಿಸಿನ್ ನಮ್ಗೆ. ಸೊ ಪ್ರತಿದಿನ 15 ರಿಂದ 20 ನಿಮಿಷ ಕಾಲ
ಬಿಸಿಲಲ್ಲಿ ಕೂತ್ಕೊಳ್ಳಿ. ಸೊ ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗಿ ನಿಮ್ಮ ಮೂಡ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಬ್ರೈನ್ ಅಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಈ ಹ್ಯಾಪಿ ಹಾರ್ಮೋನ್ಸ್ ಡೋಪಮಿನ್, ಸೆರೆಟೋನಿನ್ ಇದೆಲ್ಲ ರಿಲೀಸ್ ಆದಾಗ ಬ್ರೈನ್ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದೆಲ್ಲ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ, ಹೊಸದಾಗಿರೋದೇನಾದ್ರೂ ಕಲೀರಿ, ಮತ್ತೆ ಹೆಲ್ದಿ ಫುಡ್ ನ ತಿನ್ನೋದನ್ನ ಮರಿಬೇಡಿ. ಸೊ ಇದೆಲ್ಲ ಮಾಡ್ತಾ ನಿಮ್ಮ ಮೆಮರಿ ಪವರ್ ನ ಇಂಪ್ರೂವ್ ಮಾಡಬಹುದು, ಬ್ರೈನ್ ಫಂಕ್ಷನ್ ನ ಇಂಪ್ರೂವ್ ಮಾಡಬಹುದು. ನಿಮ್ಗೆ ಓಲ್ಡ್ ಏಜ್ ಅಲ್ಲಿ ಅಲ್ಝೈಮರ್ಸ್ ಡಿಸೀಸು, ಪಾರ್ಕಿನ್ಸನ್ಸ್ ಇದೆಲ್ಲ ಆಗದೆ ಇರೋ ತರ ನೀವು ನಿಮ್ನ ಕಾಪಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಭೇಟಿಯಾಗೋಣ. ಧನ್ಯವಾದ.